ಏನು ಮತ್ತೇನು ಕೊಡಿ ಏ ಧ್ರುವ ಅಪ್ಪಾಜಿ ಏನು ಮತ್ತೇನು ಕೊಡಿ ಶುರು ಮಾಡೋಲ್ವಾ? ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ಬರೀ ಇವತ್ತಿನ ವ್ಲಾಗ್ ಒಳಗೆ ಏನು ಸ್ಪೆಷಲ್ ಐತಿ? ಚುಲಿಗೆ ಹೋಗ್ಬೇಕು ಅಪ್ಪಾಜಿ ನೀವು ಅಪ್ಪಾಜಿ ಚುಲಿಗೆ ಹೋಗ್ಬೇಕು ನೋಡ್ರಿ ನಮ್ಮ ಧ್ರುವ ಹೆಂಗೆ ಮಲ್ಕೊಳಣ, ರಾಜ ನಂಗೆ ಮಲ್ಕೊಳಣ. ಇವತ್ತಿಂದ ಸ್ಟಾರ್ಟ್ ಆತ್ರಿ ಅವಂದು ಕೂಡ ಸ್ಕೂಲ್ ಅನ್ನುವಂಥ ಒಂದು ಅಧ್ಯಾಯ ಅವನ ಲೈಫ್ ಒಳಗೆ. ಅವ ಫುಲ್ ಹ್ಯಾಪಿ ಅದಾನ್ರಿ, ಅವನಿಗೇನು ಐಡಿಯಾ ಇಲ್ಲ ಸ್ಕೂಲ್ ಅಂದ್ರೆ ಹೆಂಗಿರತ್ತಂತೇಳಿ. ಸ್ಕೂಲ್ ಅಂದ್ರೆ ಹೋಗೋದು ಜರ್ಗುಂಡಿ ಆಡೋದು ಅನ್ಕೊಂಡ್ಬಿಟ್ಟನ್ರಿ. ಯಾಕಂತಂದ್ರೆ ಭುವಿ ನನ್ನ ಸ್ಕೂಲ್ನಾಗ ಅದೇ ಐತಿ, ನೋಡಿದಾನ ಅದೇ ಸ್ಕೂಲ್ನಾಗ ಇವ್ನು ಹೊಕ್ಕನಂತ ಗೊತ್ತೈತಿ. ಸೊ ಇನ್ನು ಅವ್ರ ಮಾವಾಗ ಒಂದು ಸ್ವಲ್ಪ ಕಾಲ್ ಮಾಡಿದ್ವಿ ರೀ, ಧೈರ್ಯ ಹೇಳಪ್ಪ ಮಾವ ಅಂಥೇಳಿ. ಬಟ್ ಅವ್ರ ಮಾವ ಧೈರ್ಯ ಹೇಳೋಕ್ಕಿಂತ ಹೆಚ್ಚು ಅವ್ನು ಕಾಡ್ಸೋದ ಮಾಡಿದ. ಆಮೇಲೆ ಒಂದು ಸ್ವಲ್ಪ ಹೇಳ್ದ ತನ್ನ ಅನುಭವದ ಮಾತುಗಳನ್ನು. ಸೊ ಏನೇ ಇರಲಿ ಸ್ಕೂಲ್ ಅಂದ್ರೂ ಸ್ಟಾರ್ಟ್ ಆಯ್ತಾ. ನಮ್ಮ ಮನೆಯೊಳಗೆ ಇದೊಂದು ಎಮೋಷ್ನಲ್ ಮೂಮೆಂಟ್ ರೀ. ಅವರನ್ನ ಭುವಿ 10 ವರ್ಷದಿಂದ ಸ್ಕೂಲಿಗೆ ಹೋಗಿದ್ದಾರೆ, ಇವತ್ತು ಹೊಂಟಾನ. ಸೊ ಒಂಥರ ಏನಪ್ಪ ಅಂತಂದ್ರೆ ಹೆಂಗಿರ್ತಾನೋ ಏನು ಮಾಡ್ತಾನೋ ಅನ್ನೋ ಒಂದು ಟೆನ್ಷನ್ ರೀ ನಮ್ಗೆ. ಇವತ್ತು ಫಸ್ಟ್ ಡೇ ಸ್ಕೂಲ್. ಅವನಿಗೆ ಏನು ಗೊತ್ತಿಲ್ಲ ಸ್ಕೂಲ್ ಅಂದ್ರೆ ಜಾರ್ಗುಂಡಿ ಅಂತ ಅನ್ಕೊಂಡ. ನಾನು ಸ್ಕೂಲ್ ಅಂದ್ರೆ ಜಾರ್ಗುಂಡಿ ಆಡಕ್ಕೆ ಹೊಂಟೋದಿಲ್ಲ ನೀನು ಸ್ಕೂಲಿಗೆ. ಆದ್ರೆ ಅವ್ನು ನೋಡಿದ್ರೆ ಮಾತ್ರ ಫುಲ್ ಸಖತ್ ಹ್ಯಾಪಿ ಅದಾನ್ರಿ. ಎಷ್ಟು ಖುಷಿಯಿಂದ ರೆಡಿಯಾಗೇನ್ರಿ. ಅವ್ನಿಗಿನ್ನೋ ಒಂದು ಹೊಸ ಅನುಭವ, ಫುಲ್ ಸಾಕ್ಸ್ ತೊಗೊಳ್ಳೋದು, ಅದನ್ನ ಇಟ್ಕೊಳ್ಳೋದು. ನಮ್ಮ ಮಮ್ಮಿ ಕಾಲ್ ಮಾಡಿದಾರ, ವಿಡಿಯೋ ಕಾಲ್, ಅವ್ರ ಅಜ್ಜಿಗೆ ತೋರ್ಸಾಕತ್ತಾನೆಲ್ಲ. ನೋಡ್ರಿ ನಮ್ಮ ಧ್ರುವ ಸಾಕ್ಸ್ ತಾನ ಹಾಕೊಳಕತ್ತಾನ. ಇಷ್ಟು ದೊಡ್ಡವ ಆಗ್ಬಿಟ್ಟಾನ್ರಿ ನಮ್ಮ ಧ್ರುವ. ಭಾಳ ದೊಡ್ಡವನ ನೀನು? ಭಾಳ ದೊಡ್ಡವ ರೀ ನಮ್ಮ ಧ್ರುವ. ಚಾಕ್ಕೊಂಡು ರೆಡಿ ಆತ್ರಿ ನಮ್ಮ ಧ್ರುವ, ಚಲಿಗೆ ಹೊಂಡ್ತು. ನೋಡಿದ್ರಿ ತಾನ ಸಾಕ್ಸ್ ಹಾಕ್ಕೊಂಡು ಶೂಸ್ ಹುಡುಕಾಕತ್ತಾನ್ರಿ. ಇದ ಹುರುಪು ಹಿಂಗೆ ಇರ್ಲಿಪ್ಪ ಯಾವಾಗ್ಲೂ ಅಂತ ನಾನು ಬಿಡ್ಕೊಳಕತ್ತಾನೆ. ಯಾಕಂದ್ರೆ ಒಂದು ದಿನದ ಹುರುಪು ರೀ, ನಮಗೇನು ಗೊತ್ತಿಲ್ಲರಿ ಈ ಕತಿ. ನಾಳೆಯಿಂದ ಮೋಸ್ಟ್ಲಿ ನಾನು ಇವ್ನು ಎತ್ತಿ ಹಾಕೋದಾಕೈತ್ರಿ ಗಾಡ್ಯಾಗ. ನನಗೆ ಪಕ್ಕ ಗೊತ್ತೈತಿ ಒಂದಿನ ಸ್ಕೂಲಿಗೆ ಹೋಗಿ ಬಂದಂದ್ರೆ. ಸೊ ಆದರೂ ಇವ್ನ ಎಕ್ಸೈಟ್ಮೆಂಟ್ ಮಾತ್ರ ಮೆಚ್ಚುವಂಥದ್ದನ್ನು ಫುಲ್ ಧೈರ್ಯ ತೋರ್ಸಾಕತ್ತಾನ ಸ್ಕೂಲಿಗೆ ಹೋಗಾಕ. ಇನ್ನು ಇವನ್ ಸ್ಕೂಲ್ ಟೈಮಿಂಗ್ ಹೇಳ್ಬೇಕಂತಂದ್ರೆ ರೀ 8:00 ಅಂದರೆ 9ರಿಂದ ಟೈಮಿಂಗ್ 1:15 ತನಕ ಏನೈತಿ. ಬಟ್ ಇವತ್ತು ಫಸ್ಟ್ ಡೇ ಅಂಥೇಳಿ 12:30 ತನಕ ಇರ್ತೈತಿ ಅಂತ ಹೇಳಿದ್ರೆ. ಬ್ರೇಕ್ಫಾಸ್ಟ್ ಅವರೇ ಕೊಡ್ತಾರೆ ರೀ, ಊಟ ನಾವು ಮಾಡಿಸ್ಬೇಕು. ಸೊ ಬ್ರೇಕ್ಫಾಸ್ಟ್ ಹೋದ್ಕೊಳ್ಳೆ ಬ್ರೇಕ್ಫಾಸ್ಟ್ ಇರ್ತೈತೆ ರೀ ಅವ್ರಿಗೆ. ಹೀಗಾಗಿ ಅವ್ರು ಮೇಡಮ್ ಹೇಳಿಬಿಟ್ಟಿದ್ರು ಸ್ವಲ್ಪ ಹಾಲಷ್ಟು ಕುಡಿಸಿ ಕಳಿಸ್ರಿ ಅಂತೇಳಿ. ಇವತ್ತು ರಾಗಿ ಗಂಜಿ ಅದು ನಾನು ತಿನ್ಸೇ ಕಳಿಸಿದ್ದೇನೆ ರೀ. ಯಾಕಂದ್ರೆ ಅಲ್ಲಿ ಹೋಗಿ ಹೆಂಗೆ ಊಟ ಮಾಡ್ತಾನೆ ಗೊತ್ತಿಲ್ಲ, ಮತ್ತು ಇವಾಗ ಖಾರ ಬೇರೆ ತಿನ್ನಂಗಿಲ್ಲ. ಹೀಗಾಗಿ ಮತ್ತು ಉಪವಾಸ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ರಾಗಿ ಗಂಜಿ ತಿನ್ಸೇ ಕಳ್ಸಾಕತ್ತೇನೆ ರೀ. ನೋಡ್ಬೇಕ್ರಿ ಇವತ್ತು ಹೋಗಿ ಬಂದ್ಮೇಲೆ ಗೊತ್ತಾಗ್ತೈತೆ ನನಗೆ ಏನು ತಿಂದಾನೋ ಇಲ್ಲೋ ಅಂತೇಳಿ. ನಾನು ಹೋಗಿ ಮೇಡಮ್ ಅದು ಭೇಟಿಯಾಗಿ ಬರ್ಬೇಕು. ಇನ್ನೇ ನೋಡಿದ್ದ ಮೃತ್ಯುಂಜಯ ಗುಡಿಗೆ ಬಂದಾನ, ನಮಸ್ಕಾರ ಮಾಡಿದ. ಅವು ಮಾತ್ರ ಫುಲ್ ಫೋಕಸ್ ಇದ್ದಾರೆ ಸ್ಕೂಲಿಗೆ ಹೋಗಾಕ. ಬಟ್ ನಮ್ಮಿಂದ ಒಂದು ಮಿಸ್ಟೇಕ್ ಆತ್ರಿ, ಬಸ್ ಟೈಮಿಂಗ್ ಮಿಸ್ಟೇಕ್ ಮಾಡ್ಕೊಂಡೆ ಬಸ್ ಮಿಸ್ ಮಾಡ್ಕೊಂಡ್ವಿ. ಫಸ್ಟ್ ಡೇನೇ ಬಸ್ ಮಿಸ್ ಮಾಡ್ಕೊಂಡ್ವಿ ಅಂದ್ರೆ ಭಾಳ ಬೇಜಾರಾತು ನನಗೆ. ಮತ್ತೆ ಡ್ರೈವರಿಗೆ ಕಾಲ್ ಮಾಡಿದ್ವಿ, ಈಗ ಸೋಮಾರಪೇಟೆಗೆ ಅದೇನಂದ್ರು. ಅಲ್ಲಿ ನಾವು ಫಾಲೋ ಮಾಡ್ಕೊಂಡು ಅಲ್ಲಿಂದ ಬರ್ಬೇಕು ಅನ್ಕೊಡ್ದು. ಅವ್ರು ಆಲ್ಮೋಸ್ಟ್ ಕಲ್ಪವೃಕ್ಷ ರೀಚ್ ಆಗಿದ್ರು. ಸೊ ಹಿಂಗೆ ಮಾಡಿ ಬಸ್ ಹತ್ಸಿದ್ವಿ. ಬಸ್ ಹತ್ಸುವಾಗ ನನಗೇನು ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಲೇಟ್ ಆಗಿತ್ತು. ಪ್ಲಸ್ ನಾನು ಅಂದ್ಕೊಂಡಿದ್ದ ಬೇರೆ, ಅದಾಗಿದ್ದ ಬೇರೆ. ಇನ್ನು ಹೆಂಗೋ ಟೈಮ್ ಕಳೆದೆ ರೀ 12:30 ತನಕ. ಏನು ಮಾಡತ್ತಾನೋ ನಮ್ಮ ಧ್ರುವ, ಏನು ಮಾಡಕತ್ತಾನೋ ನಮ್ಮ ಧ್ರುವ ಅಂತೇಳಿ. ಎಟ್ಲೀಸ್ಟ್ ನಾವು ಬಸ್ ಇಳಿಸುವಾಗಾದರೂ ಸ್ವಲ್ಪ ಆನ್ ಟೈಮ್ ಇರೋಣ, ಒಂದು ಖುಷಿ ಕೊಡ್ತೈತೆ ಅಂಥೇಳಿ ಬಂದು ನಿಂತ್ವಿ ಕಾರ್ನರಿಗೆ. 12:30 ಅದು ಸ್ಕೂಲ್ ಬಿಡುತ್ತಂತ ಹೇಳಿದ್ದೆ ರೀ. 1 ಗಂಟೆಗೆ ಬಂತ್ರಿ ಬಸ್ ಆಲ್ಮೋಸ್ಟ್. ಡ್ರೈವರಿಗೆ ಕಾಲ್ ಮಾಡ್ಕೋತಾನೆ ಇದ್ದೆ ನಾನು. ಬಂದಾಗಲೂ ಖುಷಿನೇ ಇದ್ದಾರೆ. ಹತ್ತೋಗಿ ಒಂದು ಸ್ವಲ್ಪ ಮುಖ ಸಪ್ಪಾಗಿತ್ತು, ಒಮ್ಮಿಂದೊಮ್ಮೆ ಗಾಡಿ ಹತ್ತಿದ್ವಲ್ಲ. ಸೊ ಅದಾದಮೇಲೆ ಮನೆಗೆ ಬಂದಮೇಲೆ ರೌಂಡ್ ಆಗಬೇಕಂತಂದ. ನೋಡ್ರಿ ರೌಂಡಿಗೆ ಹೊಂಟಾನ ಅವ್ರ ಪಪ್ಪನ ಜೋಡಿ. ದಿನಕ್ಕೆ 3 ರೌಂಡ್ ಹೋಗವ್ರಿ ಇವ. ಹೆಂಗೆ ರೌಂಡ್ ಹಾಕೋದು ಬಿಟ್ಟು ಸ್ಕೂಲಿಗೆ ಹೋದ್ನೋ ಗೊತ್ತಿಲ್ಲ ರೀ ನನಗಂತೂ ಲಿಟ್ರಲಿ. ಮತ್ತು ಬ್ಯಾಡ ಬಾರೋ ಅಂದರು ಕೇಳಲಿಲ್ಲ, ಹೋಗಿ ಖುಷಿಯಿಂದ ಬಂದ. ಹೆಂಗೆ ಮಾತಾಡತ್ತಾನ ನೋಡ್ರಿ, ತೋರಿಸ್ತೇನೆ ನಿಮ್ಗೆ. ಮಮ್ಮ ಮಾಡಿಸಿದ್ರೇನೆ ಧ್ರುವ ನಿನಗೆ? ಧ್ರುವ ತಡಿ ಹೋದ್ಕೊಳ್ಳಿ ಮಮ್ಮ ಮಾಡಿಸಿದ್ರೇನೆ? ಹಾಂ ನೀನಮ್ಮ ಅಲ್ಲಿದ್ದೇನೆ. ಏನು ಮಮ್ಮ ಮಾಡಿಕೊಟ್ಟು ಹಾಕ್ಕೊಟ್ಟಿದ್ರೆ? ತಡಿ ಕಾರ್ ಇರಲಿಲ್ಲ? ಹಾಂ ಕೇಳಿದ್ರಣ್ಣ ಮಮ್ಮ ಏನು ತಿಂದು ಬಂದು ಮನ್ಯಾಗ ಅಂತ ಕೇಳಿದ್ರಣ್ಣ?
ನಿನ್ನ ಹೆಸರು ಕೇಳಿದ್ರನ ಏನು ಧ್ರುವನ್ ಅಂತ ಹೇಳಿದ್ದೇನೆ ಮತ್ತೇನು ಕೇಳಿದ್ರೆ ಹಾಂ ಮೇಡಮ್ ಯಾರು ನಿಮ್ಮ ಮೇಡಮ್ ಹೆಸರೇನ ಹಾಂ ಇಂದ್ರಾ ಮೇಡಮ್ ಹಾಂ ಇದು ಮತ್ತು ನಿಮ್ಮ ಫ್ರೆಂಡ್ ಹೆಸರು ಗೊತ್ತಾಗಲ್ಲನ ಹಾಂ ಮೇಡಮ್ ಯಾರು ನಿಮ್ಮ ಮೇಡಮ್ ಹೆಸರೇನ ಹಾಂ ಇಂದ್ರಾ ಮೇಡಮ್ ಹಾಂ ಇದು ಮತ್ತು ನಿಮ್ಮ ಫ್ರೆಂಡ್ ಹೆಸರು ಗೊತ್ತಾಗಲ್ಲನ ಎಷ್ಟು ಚಂದ ಮಾತಾಡಕತ್ತಾರ ನೋಡ್ರಿ ಫುಲ್ ಏನಂದ್ರೆ ತನ್ನ ಗುಂಗ್ನಾಗ ಅದಾನ್ರಿ ಅವ ಮೋಸ್ಟ್ಲಿ ಇವತ್ತಂದ್ರೂ ಅವ್ನಿಗೆ ಸ್ಕೂಲ್ ಖುಷಿ ಕೊಟ್ಟೈತ್ರಿ ನಾಳೆ ನಾಡ್ದು ಏನೇನು ಆಕೈತಿ ನೋಡೋಣಂತ ಮತ್ತು ಇವತ್ತಿನ ದಿನ ಈಜ್ಲಿಗೆ ಮುಗಿಲಿಲ್ರಿ ಇನ್ನೂ ಐತಿ ನೆಕ್ಸ್ಟ್ ಪಾರ್ಟ್ ಒಳಗೆ ಹೇಳ್ತೇನಂತ ಏನೈತೆ ಅಂತೇಳಿ ಈ ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ ಥ್ಯಾಂಕ್ ಯು ಮತ್ತೆ ಹಾಂ ಫುಲ್ ಸೂಪರಣ್ಣ ಹೇಳಿ ತೋರಿಸಿಲ್ಲ ತುಂಬ